ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈಗ ನಾವು ವಿದ್ಯಾರ್ಥಿಗಳೇ ಒಂದು ಬೇಸಿಕ್ ಮ್ಯಾಥ್ಸ್ ಒಂದು ಸೀರೀಸ್ ಅನ್ನು ತರ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಏನಂದ್ರೆ 30 ಡೇಸ್ ಮ್ಯಾಥ್ಸ್ ಎಕ್ಸ್ಪ್ರೆಸ್ ಅನ್ನೋದು ಒಂದು ಸೀರೀಸ್ ಅನ್ನು ತರ್ತಾ ಇದ್ದೀವಿ. ಅದು ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ ಮೇಲೆ. ಏನಂದ್ರೆ ಇದು ಮ್ಯಾಥ್ಸ್ ಎಕ್ಸ್ಪ್ರೆಸ್ ಅನ್ನೋದು ಏನಂದ್ರೆ 0 to ಹೀರೋ ಲೆವೆಲ್, ಅಂದ್ರೆ ಪೂರ್ತಿ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರೆಗೂ ನಾವು ಈ ಒಂದು ಸೀರೀಸ್ ಅಲ್ಲಿ ಎಲ್ಲ ಟಾಪಿಕ್ಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ಅದರಲ್ಲಿ ಏನೇನು ಟಾಪಿಕ್ ಇದೆ ಅಂತ ನಾನು ನೀವು ಬೋರ್ಡ್ ಮೇಲೆ ಬರೆದೇನೆ ವಿದ್ಯಾರ್ಥಿಗಳೇ. ಅದರಲ್ಲಿ ಮೊದಲನೇದಾಗಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ. ನಿಮಗೆ ಗೊತ್ತಿರಬಹುದು, ಸ್ಥಾನ ಬೆಲೆ ಅಂದರೆ ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಒಂದು ಸಂಖ್ಯೆಯನ್ನು ಬರೆದೇನೆ ಇಲ್ಲಿ. ಓಕೆ, ಇದರಲ್ಲಿ ಎರಡರ ಸ್ಥಾನ ಬೆಲೆ ಏನಂದ್ರೆ ನಾವು ಹೇಳ್ತೀವಿ ಬಿಡಿ 10 100 1000 ಅಂತ. ಅಂದ್ರೆ ಎರಡು ಯಾವ ಸ್ಥಾನದಲ್ಲಿ ಇದೆ ಅಂದ್ರೆ 1000 ಸ್ಥಾನದಲ್ಲಿದೆ ಅಂತ ಹೇಳ್ತೀವಿ. 1000 ಸ್ಥಾನ, ಇದು ಸ್ಥಾನ ಬೆಲೆ. ಮುಖ ಬೆಲೆ ಅಂದ್ರೆ ಯಾವ ಸಂಖ್ಯೆ ಇರುತ್ತಲ್ಲ ಆ ಸಂಖ್ಯೆಯನ್ನೇ ಹೇಳೋದು. ಫಾರ್ ಎಕ್ಸಾಂಪಲ್ 5ರ ಮುಖ ಬೆಲೆ ಏನಂದ್ರೆ 5 ಅಂತ ಹೇಳೋದು. ಇನ್ನು 4ರ ಮುಖ ಬೆಲೆ ಅಂದ್ರೆ 4. ಅದೇ ರೀತಿ ನಂತರ ಸಂಕಲನ ಮತ್ತು ವ್ಯವಕಲನ ಅಂದ್ರೆ ಕೂಡಿಸುವುದು ಕಳೆಯುವುದು, ನಾರ್ಮಲಿ ಎಲ್ಲರಿಗೂ ಗೊತ್ತಿರುತ್ತೆ. ನೆಕ್ಸ್ಟ್ ಗುಣಾಕಾರ ಮತ್ತು ಭಾಗಾಕಾರ, ಗುಣಾಕಾರ ಮಾಡೋದು ಭಾಗಾಕಾರ ಮಾಡೋದು, ಇವೆಲ್ಲವೂ ಕೂಡ 1 by 1 ಡಿಸ್ಕಸ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ನಂತರ ದಶಮಾಂಶಗಳ ಸಂಕಲನ ಮತ್ತು ವ್ಯವಕಲನ, ಅಂದ್ರೆ ದಶಮಾಂಶ ಅಂದ್ರೆ ಗೊತ್ತಿರಬೇಕು, ಪಾಯಿಂಟ್ ಅಂತ ಹೇಳ್ತೀವಿ ನಾವು. ಈ ರೀತಿಯಾಗಿರ್ತಕ್ಕಂಥ ಸಂಖ್ಯೆಗಳಿಗೆ ಕೂಡಿಸುವುದು, ಸಂಕಲನ ಮಾಡುವುದು ಅಥವಾ ವ್ಯವಕಲನ ಮಾಡುವುದು. ಅದೇ ರೀತಿ ಆ ರೀತಿಯ ಸಂಖ್ಯೆಗಳನ್ನು ಗುಣಾಕಾರ ಮತ್ತು ಭಾಗಾಕಾರ ಮಾಡುವುದು. ಇವೆಲ್ಲವೂ 1 by 1 ಡಿಸ್ಕಸ್ ಮಾಡ್ತೀವಿ ನಾವು. ನಂತರ ಭಿನ್ನರಾಶಿಯ ಸಂಕಲನ ಮತ್ತು ವ್ಯವಕಲನ, ಭಿನ್ನರಾಶಿ ಈ ರೀತಿಯಾಗಿರ್ತಕ್ಕಂಥ ಸಂಖ್ಯೆಗಳು, ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನ. ನಂತರ ಚರಾಕ್ಷರಗಳ ಸಂಕಲನ ಮತ್ತು ವ್ಯವಕಲನ. ಚರಾಕ್ಷರ ಅಂದರೆ ಗೊತ್ತಿರಬೇಕು. ಈ ರೀತಿಯಾಗಿ ಈಗ x + x ಅಂದರೆ ಏನಾಗುತ್ತೆ, 2x ಆಗುತ್ತೆ. 3x - 2x ಏನಾಗುತ್ತೆ, 1x ಆಗುತ್ತೆ. ಈ ರೀತಿ ಚರಾಕ್ಷರ ಅಂದರೆ ಯಾವುದೇ ಒಂದು ಅಕ್ಷರಗಳು, ಎಕ್ಸಾಂಪಲ್ y ಆಗಿರಲಿ, z ಆಗಿರಲಿ, a ಆಗಿರಲಿ, b ಆಗಿರಲಿ, ಇವೆಲ್ಲವುಗಳಿಗೆ ಏನಂತ ಹೇಳ್ತೀವಿ ನಾವು, ಚರಾಕ್ಷರ ಅಂತ ಹೇಳ್ತೀವಿ. ಇವುಗಳಿಗೆ ಯಾವ ರೀತಿಯಾಗಿ ಸಂಕಲನ ಮಾಡಬೇಕು, ವ್ಯವಕಲನ ಮಾಡಬೇಕು. ನಂತರ ಈ ಸಂಖ್ಯೆಗಳನ್ನೇ ಯಾವ ರೀತಿಯಾಗಿ ಗುಣಾಕಾರ ಮಾಡ್ಕೋಬೇಕು ಮತ್ತು ಯಾವ ರೀತಿಯಾಗಿ ಭಾಗಾಕಾರ ಮಾಡ್ಕೋಬೇಕು, ಅದನ್ನು ಕೂಡ ನಾವು ಈ ಸೀರೀಸಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳೇ. ನಂತರ ವರ್ಗ ಮತ್ತು ವರ್ಗಮೂಲಗಳು, ವರ್ಗ ಸಂಖ್ಯೆಗಳು ಗೊತ್ತಿರಬಹುದು ನಿಮಗೆ. ಈಗ 2ರ ವರ್ಗ ಏನಂದ್ರೆ 4 ಅಂತ ಹೇಳ್ತೀವಿ. ಅದೇ 4ರ ವರ್ಗಮೂಲ ಏನಂತ ಅಂದ್ರೆ ನಾವು 2 ಅಂತ ಹೇಳ್ಬೇಕು ವಿದ್ಯಾರ್ಥಿಗಳೇ. ಇದೊಂದು ವರ್ಗ ಸಂಖ್ಯೆ, ಇದರ ವರ್ಗಮೂಲ ಏನಂದ್ರೆ 2. ಅದೇ ರೀತಿ ಘನ ಮತ್ತು ಘನಮೂಲ. ಘನ ಅಂದ್ರೆ ಈಗ 2ರ ಘನ 8, 8ರ ಘನಮೂಲ 2. ಈ ರೀತಿಯಾಗಿ ಇದರ ಮೇಲೆ ಕೂಡ ನಾವು ಪೂರ್ತಿ ಒಂದು ವಿಡಿಯೋನೇ ತರ್ತೀನಿ, ಅದರ ಮೇಲೆ ಕೂಡ ವಿದ್ಯಾರ್ಥಿಗಳೇ ಫುಲ್ ಡೀಟೇಲ್ ಆಗಿ. ಈಗ ಜಸ್ಟ್ ಇದೊಂದು ಇಂಟ್ರಡಕ್ಷನ್, ಅಂದ್ರೆ ಈ ಸೀರೀಸಲ್ಲಿ ನಾವು ಏನೇನು ಕಲಿಬೇಕು ಅಂತ ಒಂದು ಇಂಟ್ರಡಕ್ಷನ್ ವಿಡಿಯೋ ಅಷ್ಟೇ. ನಂತರ ಲಸ ಮತ್ತು ಮಸ. ಲಸ ಅಂದರೆ ಏನು, ಮಸ ಅಂದರೆ ಏನು, ಇದು ಕೂಡ ಡಿಸ್ಕಸ್ ಮಾಡೋಣ. ನಂತರ ಬೋರ್ಡ್ ಮಾಸ್. ಬೋರ್ಡ್ ಮಾಸ್ ಅಂದರೆ ಇದರಲ್ಲಿ ನಾವು ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡ್ತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬೋರ್ಡ್ ಮಾಸ್ ಅಂದರೆ ಬಿ ಅಂದರೆ ಬ್ರ್ಯಾಕೆಟ್ ಆಯಿತು, ಓ ಅಂದರೆ ಆರ್ಡರ್ ಅಥವಾ ಆಫ್ ಅಂದರೆ ಸ್ಕ್ವೇರ್ ನಂಬರ್ಸ್. ನಂತರ ಡಿ ಅಂದರೆ ಡಿವಿಷನ್ ಅಂದರೆ ಭಾಗಾಕಾರ. ನಂತರ ಎಂ ಅಂದರೆ ಮಲ್ಟಿಪ್ಲಿಕೇಶನ್. ಎ ಅಂದರೆ ಎಡಿಷನ್ ಅಂದರೆ ಸಂಕಲನ ಕೂಡಿಸುವುದು. ಎಸ್ ಅಂದರೆ ಸಬ್ಟ್ರಾಕ್ಷನ್ ಅಂದರೆ ಕಳೆಯುವುದು. ಇವೆಲ್ಲವೂ ಕೂಡ ಬೋರ್ಡ್ ಮಾಸಲ್ಲಿ ಬರುತ್ತೆ. ಇದ್ರ ಮೇಲೆ ಕೂಡ ಒಂದು ವಿಡಿಯೋ ತರ್ತೀನಿ ವಿದ್ಯಾರ್ಥಿಗಳೇ. ಹಾಗೇನೆ ಸಂಖ್ಯೆಗಳ ವಿಧಗಳು, ಅಂದರೆ ಸಂಖ್ಯೆ ಯಾವ ರೀತಿ, ಎಲ್ಲ ಸಂಖ್ಯೆಗಳು ಎಷ್ಟು ವಿಧಗಳಿವೆ ಅದರಲ್ಲಿ, ವಾಸ್ತವ ಸಂಖ್ಯೆ ಆಗಿರಲಿ, ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಆಗಿರಲಿ, ಸಮ ಸಂಖ್ಯೆ ಬೆಸ ಸಂಖ್ಯೆ, ಇವೆಲ್ಲವೂ ಕೂಡ ಅದರಲ್ಲಿ ಇರುತ್ತೆ ವಿದ್ಯಾರ್ಥಿಗಳೇ, ಸಂಖ್ಯೆಗಳ ವಿಧಗಳಲ್ಲಿ. ನಂತರ ಅಪವರ್ತನ ಮತ್ತು ಅಪವರ್ತ್ಯಗಳು. ಫಾರ್ ಎಕ್ಸಾಂಪಲ್ 24ರ ಅಪವರ್ತನಗಳು ಏನಂದ್ರೆ ನಿಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. 24ರ ಅಪವರ್ತನಗಳು ಏನು ಅಂದರೆ 24 ಯಾವ ಒಂದು ಟೇಬಲಲ್ಲಿ ಬರುತ್ತೆ, ಯಾವ ಒಂದು ಮಗ್ಗಿಯಲ್ಲೂ ಬರುತ್ತೆ ಇದು. ಫಾರ್ ಎಕ್ಸಾಂಪಲ್ 1ರ ಮಗ್ಗಿಯಲ್ಲಿ 24 ಬರುತ್ತೆ. ಅದೇ ರೀತಿ 2ರ ಮಗ್ಗಿಯಲ್ಲಿ ಬರುತ್ತೆ. ನಂತರ 3ರ ಮಗ್ಗಿಯಲ್ಲಿ ಬರುತ್ತೇನಾ, ಎಸ್. ನಂತರ 4ರ ಮಗ್ಗಿಯಲ್ಲಿ ಬರುತ್ತೆ. ನಂತರ 5ರ ಮಗ್ಗಿಯಲ್ಲಿ ಬರಲ್ಲ. ನೆಕ್ಸ್ಟ್
6ರ ಮಗ್ಗಿಯಲ್ಲಿ ಬರುತ್ತೆ, ಸಾರಿ 6ರ ಮಗ್ಗಿಯಲ್ಲಿ ಬರುತ್ತೆ. ನಂತರ 7ರ ಮಗ್ಗಿಯಲ್ಲಿ ಬರಲ್ಲ. ನೆಕ್ಸ್ಟ್ 8, ನಂತರ 12, ನೆಕ್ಸ್ಟ್ 24. ಇವು ಏನದಾವಲ್ಲ ಇವೆಲ್ಲವೂ 24ರ ಅಪವರ್ತನಗಳು. ಅಪವರ್ತ್ಯ ಅಂದರೆ ಫಾರ್ ಎಕ್ಸಾಂಪಲ್ 8ರ ಅಪವರ್ತ್ಯಗಳು ಅಂದರೆ 8ರ ಟೇಬಲ್ ಅಷ್ಟೇ. 8ರ ಮಗ್ಗಿ 8 1 8 8 2 16 8 3 24 ಈ ರೀತಿಯಾಗಿ 8ರ ಇವು ಏನು ಅಪವರ್ತ್ಯಗಳು. ಅಪವರ್ತನ ಅಂದರೆ 24 ಯಾವ್ಯಾವ ಒಂದು ಮಗ್ಗಿಯಲ್ಲಿ ಬರುತ್ತೆ, ಯಾವ್ಯಾವ ಒಂದು ಟೇಬಲ್ಗಳಲ್ಲಿ ಅದು ಬರುತ್ತೆ ಅಂಥ ಸಂಖ್ಯೆಗಳಿಗೆ ನಾವು ಅಪವರ್ತನ ಅಂತ ಹೇಳ್ತೀವಿ. ಅಪವರ್ತ್ಯ ಅಂದರೆ ಅದರದೇ ಒಂದು ಆ ಸಂಖ್ಯೆಯ ಟೇಬಲ್ ಆಯಿತು. ಈ ರೀತಿ ಈ ಎಲ್ಲ ಟಾಪಿಕ್ಗಳು ನಾವು 1 by 1 ಡಿಸ್ಕಸ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ಸೊ ಒಂದು 30 days ಇದೆಲ್ಲ ಮ್ಯಾಥ್ಸ್ ಎಕ್ಸ್ಪ್ರೆಸ್ ಸೀರೀಸ್ ಅಂತ, ಇದರಲ್ಲಿ ನೀವು ತುಂಬ ಇದು ಹೆಲ್ಪ್ಫುಲ್ ಆಗಿರುತ್ತೆ ವಿದ್ಯಾರ್ಥಿಗಳು. ನಿಮಗೆ ಪೂರ್ತಿ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೆ ನಾನು ಇದರಲ್ಲಿ ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಆದಷ್ಟು ನೀವು ನಮ್ಮ ಸ್ವರ್ಗಮ್ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.